ಬಿಜೆಪಿ ನಿಯೋಗದಿಂದ ಧರ್ಮಸ್ಥಳ ಚಲೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬಿಜೆಪಿ ನಿಯೋಗದಿಂದ ಧರ್ಮಸ್ಥಳ ಚಲೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಂಸದ ಡಿಕೆ ಸುರೇಶ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬಿಜೆಪಿ ಧರ್ಮಸ್ಥಳ ಉಳಿಸಿ ಅಂತ ಹೋಗೋದು ರಾಜಕೀಯ. ಧರ್ಮಸ್ಥಳ ತನ್ನದೇ ಆದ ಮಾನ್ಯತೆಯನ್ನ ಹೊಂದಿಕೊಂಡಿದೆ. ಈಗ ಶ್ರೀ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹಲವು ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಬಂದ ದೂರುಗಳನ್ನ ಸಹಾನುಭೂತಿಯಿಂದ ನೋಡಬೇಕು. ಹೀಗಾಗಿ ರಾಜ್ಯ ಸರ್ಕಾರ ಎಸ್ಐಟಿಯನ್ನ ಈಗಾಗಲೇ ರಚನೆ ಕೂಡ ಮಾಡಿದೆ. ಧರ್ಮಸ್ಥಳದ ಬಗ್ಗೆ ಕಾಳಜಿ, ನಂಬಿಕೆ ಇರೋದು ಕಾಂಗ್ರೆಸ್ಗೆ. ಹಿಂದೂ ಧರ್ಮ ಬಿಜೆಪಿ ನಾಯಕರ ಸ್ವಂತ ಆಸ್ತಿ ಏನಲ್ಲ ಅಂತ ಹೇಳಿ ಬಿಜೆಪಿ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ನಾಯಕರು ಧರ್ಮಸ್ಥಳ ಉಳಿಸಿ ಅಂತ ಹೋಗೋದು ಅದು ರಾಜಕೀಯವಾದಂತ ನಡೆ. ಧರ್ಮಸ್ಥಳ ಒಂದು ಪವಿತ್ರವಾದಂತ ಸ್ಥಳ. ಆ ಪವಿತ್ರವಾದಂತ ಸ್ಥಳಕ್ಕೆ ತನ್ನದೇ ಆದಂತ ಮಾನ್ಯತೆಯನ್ನ ಜೊತೆಗೆ ಭಕ್ತಾದಿಗಳನ್ನ ಹೊಂದಿರತಕ್ಕಂತ ಒಂದು ಶ್ರೀ ಕ್ಷೇತ್ರ. ಕಳೆದ 2 ತಿಂಗಳಿಂದನೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ತನಿಖೆ ನಡೀತಾ ಇದೆ. ನ್ಯಾಯಾಲಯ ಪ್ರಶ್ನೆ ಮಾಡಿದೆ. ಸುಮಾರು 2-3 ವರ್ಷಗಳಿಂದನೂ ಕೂಡ ಶ್ರೀ ಕ್ಷೇತ್ರದ ಮೇಲೆ ಆರೋಪಗಳು ಬರ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ನೋಡಿದ್ದೇವೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ. ಆದ್ರೆ ಪಕ್ಷ ಸರ್ಕಾರ ನ್ಯಾಯಾಲಯದ ಆದೇಶಕ್ಕೆ ತಲೆಬಾಗಬೇಕಾಗ್ತದೆ. ಯಾರೇ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ದೂರುದಾರರ ಏನು ಕಂಪ್ಲೇಂಟ್ ಇರುತ್ತೆ, ಆ ಕಂಪ್ಲೇಂಟ್ ಅನ್ನ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲಸ, ಕಾನೂನಿನ ಕೆಲಸ. ಜೊತೆಗೆ ನ್ಯಾಯಾಲಯ ಕೂಡ ಸೂಚನೆ ಮಾಡಿರೋದ್ರಿಂದ ಅಲ್ಲಿ ಬಂದಂತ ಆರೋಪಗಳಿಗೆ ಬಿಜೆಪಿಯ ನಾಯಕರು ಧರ್ಮಸ್ಥಳ ಉಳಿಸಿ ಅಂತ ಹೋಗೋದು ಅದು ರಾಜಕೀಯವಾದಂತ ನಡೆ. ಧರ್ಮಸ್ಥಳ ಒಂದು ಪವಿತ್ರವಾದಂತ ಸ್ಥಳ. ಆ ಪವಿತ್ರವಾದಂತ ಸ್ಥಳಕ್ಕೆ ತನ್ನದೇ ಆದಂತ ಮಾನ್ಯತೆಯನ್ನ ಜೊತೆಗೆ ಭಕ್ತಾದಿಗಳನ್ನ ಹೊಂದಿರತಕ್ಕಂತ ಒಂದು ಶ್ರೀ ಕ್ಷೇತ್ರ. ಕಳೆದ 2 ತಿಂಗಳಿಂದನೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ತನಿಖೆ ನಡೀತಾ ಇದೆ. ನ್ಯಾಯಾಲಯ ಪ್ರಶ್ನೆ ಮಾಡಿದೆ. ಸುಮಾರು 2-3 ವರ್ಷಗಳಿಂದನೂ ಕೂಡ ಶ್ರೀ ಕ್ಷೇತ್ರದ ಮೇಲೆ ಆರೋಪಗಳು ಬರ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ನೋಡಿದ್ದೇವೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ. ಆದ್ರೆ ಪಕ್ಷ ಸರ್ಕಾರ ನ್ಯಾಯಾಲಯದ ಆದೇಶಕ್ಕೆ ತಲೆಬಾಗಬೇಕಾಗ್ತದೆ. ಯಾರೇ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ದೂರುದಾರರ ಏನು ಕಂಪ್ಲೇಂಟ್ ಇರುತ್ತೆ, ಆ ಕಂಪ್ಲೇಂಟ್ ಅನ್ನ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲಸ, ಕಾನೂನಿನ ಕೆಲಸ. ಜೊತೆಗೆ ನ್ಯಾಯಾಲಯ ಕೂಡ ಸೂಚನೆ ಮಾಡಿರೋದ್ರಿಂದ ಅಲ್ಲಿ ಬಂದಂತ ಆರೋಪಗಳಿಗೆ ಬಗ್ಗೆ ತನಿಖೆಯನ್ನ ಎಸ್ಐಟಿಯನ್ನ ಪ್ರಾರಂಭ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ನಾಯಕರು 2 ತಿಂಗಳಿಂದ ಸುಮ್ಮನೆ ಇದ್ಬಿಟ್ಟು ಇವತ್ತು ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ರಕ್ಷಿಸಿ ಅಂತ. ಅಂದ್ರೆ ಅವರೆಲ್ಲರಿಗಿನ್ನ ಜಾಸ್ತಿ ರಾಜಕೀಯವಾಗಿ ಹೇಳ್ಬೇಕು ಅಂದ್ರೆ ಕಾಂಗ್ರೆಸ್ಸಿಗರೇ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಬಗ್ಗೆ ಹೆಚ್ಚು ಕಾಳಜಿಯನ್ನ ಇಟ್ಕೊಂಡಿರ್ತಕ್ಕಂಥ, ಮಂಜುನಾಥನ ಬಗ್ಗೆ ಹೆಚ್ಚು ನಂಬಿಕೆಯನ್ನ ಇಟ್ಕೊಂಡಿರ್ತಕ್ಕಂಥ, ಎಲ್ಲಾ ಜಾತಿ ಎಲ್ಲ ಧರ್ಮದ ವರ್ಗದ ಜನ ಆ ಶ್ರೀ ಕ್ಷೇತ್ರಕ್ಕೆ ಹೋಗ್ತಾರೆ. ಬಿಜೆಪಿಯವರು ಮಾತ್ರ ಹೋಗುದಿಲ್ಲ. ಬಿಜೆಪಿಯವರು ರಾಜಕೀಯ ದೊಂಬರಾಟಕ್ಕೋಸ್ಕರ ಒಂದು ಹೊಸ ನಾಟಕವನ್ನ ಆ ಭಾಗದಲ್ಲಿ ಪ್ರಾರಂಭ ಮಾಡಿದ್ದಾರೆ. ನಾನು ಅನೇಕ ಬಾರಿ ಹೇಳಿದ್ದೇನೆ, ಶ್ರೀ ಕ್ಷೇತ್ರ ಒಂದು ಪವಿತ್ರವಾದಂತಹ ಒಂದು ಸ್ಥಳ. ಅದಕ್ಕೆ ಕಳಂಕ ಕಟ್ಟೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಮಂಜುನಾಥ ಖಂಡಿತ ನಂಬಿದವರನ್ನ ಕೈ ಬಿಡೋದಿಲ್ಲ. ಅದು ಪದ್ಧತಿ ಕೂಡ ಇದೆ. ಆ ಕೆಲಸ ಇವತ್ತು ನಡೀತಾ ಇದೆ. ಶ್ರೀ ಕ್ಷೇತ್ರದಲ್ಲಿ ಧಾರ್ಮಿಕವಾಗಿ ಏನೆಲ್ಲ ನಡ್ಕೊಂಡು ಬರಬೇಕೋ ಅದೆಲ್ಲವೂ ಕೂಡ ನಡ್ಕೊಂಡು ಬರ್ತಾ ಇದೆ. ಸರ್ಕಾರ ಕೂಡ ಶ್ರೀ ಕ್ಷೇತ್ರದ ಬಗ್ಗೆ ವಿಶೇಷವಾದಂತ ಧರ್ಮಸ್ಥಳ ವಿಚಾರದಲ್ಲಿ ಸಿದ್ದರಾಮಯ್ಯ ಹಿಂದೆ ಟಿಪ್ಪು ಗ್ಯಾಂಗ್. ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಯಾರೋ ಅನಾಮಿಕ ಕೊಟ್ಟ ದೂರನ್ನೇ ದೊಡ್ಡದು ಮಾಡಿದ್ದಾರೆ. ನೂರಾರು ಕೊಲೆ, ಅತ್ಯಾಚಾರಗಳು ಆಗಿದೆ ಅಂತ ಬಿಂಬಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಸಿಪಿ ಡಿಸಿಗೆ 1000 ದೂರು ಬರುತ್ತದೆ. ಹಾಗಾದ್ರೆ ಆ ಎಲ್ಲ ದೂರುಗಳಿಗೆ ಎಸ್ಐಟಿ ರಚನೆಯನ್ನ ಮಾಡ್ತಾರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಒಂದ್ ರೀತಿಯಾಗಿ ಇಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ರೀತಿಯಾಗಿ ಆಗಿಲ್ಲ. ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಟಿಪ್ಪು ಗ್ಯಾಂಗ್ನಿಂದ ಷಡ್ಯಂತ್ರ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಮೂಲಕ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ವಿಚಾರದಲ್ಲಿ ಸಿದ್ದರಾಮಯ್ಯ ಹಿಂದೆ ಟಿಪ್ಪು ಗ್ಯಾಂಗ್ ಇದೆ. ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ
ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಹಾಗಾದ್ರೆ ಆ ಎಲ್ಲಾ ದೂರುಗಳಿಗೆ SIT ರಚನೆಯನ್ನ ಮಾಡ್ತಾರಾ ಅಂತ ಹೇಳಿ ಒಂದು ರೀತಿಯಾಗಿ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಮುಸುಕುದಾರಿಗೆ ಹಣ ಕೊಟ್ಟು ಕರೆದುಕೊಂಡು ಬಂದಿರುವ ಹಾಗಾಗಿದೆ. ಹಾಗಾದ್ರೆ JDS ಹಾಗೂ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ರೀತಿ ಏನೂ ಆಗಿಲ್ಲ. ಆದರೆ ಸಿದ್ದರಾಮಯ್ಯ ಸರ್ಕಾರ ಟಿಪ್ಪು ಗ್ಯಾಂಗ್ನಿಂದ ಇಲ್ಲಿ ಷಡ್ಯಂತ್ರ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಮೂಲಕ ಇಲ್ಲಿ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತ CT ರವಿ, R ಅಶೋಕ್ ಅವರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ.